ಹೆಂಗನ್ನಿಸ್ತು? ಏನಾಗ್ತೈತೆ? ವೈಬ್ರೇಷನ್ ಆದಂಗೆ ಆಯಿತು ಬಾಡಿಯನ್ನು. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ವಿಡಿಯೋ ಅಂದರೆ, ಆ್ಯಕ್ಚುಲಿ ಕಾಂತಾರ ನಿಮಗೆಲ್ಲ ಗೊತ್ತು, ಎಲ್ಲ ಆಲ್ಮೋಸ್ಟ್ ನೋಡ್ಕೊಂಬಂದಿರ್ತೀರ ಥಿಯೇಟ್ರ್ಗಳಲ್ಲಿ. ಬಟ್ ನಮ್ಮ ಮನೇಲಿ ಏನಾಯಿತು ಅಂದರೆ, ನಾನು ನೋಡ್ಕೊಂಬಂದೆ, ಬಟ್ ನಮ್ಮಮ್ಮ ಮತ್ತು ನಮ್ಮ ತಂಗಿ ನೋಡೋಕ್ಕಾಗಿಲ್ಲ ಏನೇನೋ ರೀಸನ್ನಿಂದ. ಸೊ ಅದಕ್ಕೆ ಇವಾಗ ಪ್ರೈಮಲ್ಲಿ ಬಿಟ್ಟಿದ್ದಾರಲ್ವ ಕಾಂತಾರನ, ಅವ್ರಿಗೆ ಕಾಂತಾರನ ಪ್ರೈಮಲ್ಲಿ ಹಾಕಿ ತೋರಿಸ್ಬಿಟ್ಟು ಅವ್ರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಈ ಬ್ಲಾಗ್. ಹೆಂಗೆ ಬರುತ್ತೆ ಏನೂ ನಿಜ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ, ಅವರು ಕಾಂತಾರ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ಬರ್ತಿರತ್ತೆ. ಸೊ ಇವಾಗ ಟಿ ವಿಲಿ ಹಾಕಿ ರೆಡಿ ಮಾಡಬೇಕು, ಏನೇನೋ ತಿನ್ನೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಫಿಲಮ್ ನೋಡ್ಕೊಳ್ತಾ ನೋಡೋಣ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಒಂದೊಂದು ಸೀನಿಗೂ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಗೈಸ್ ಇವಾಗ ಟಿ ವಿಲಿ ಹಾಕಬೇಕು, ಬನ್ನಿ ಹಾಕೋಣ. ಗೈಸ್ ಎಲ್ಲದಕ್ಕಿಂತ ಫಸ್ಟು ಪ್ರೈಮ್ ವಿಡಿಯೋ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಎಸ್ ಬಂತು ನೋಡಿ ಕಾಂತಾರ. ಓಕೆ ಗೈಸ್ ಇವಾಗ ಎಲ್ಲ ರೆಡಿಯಾಗಿದೆ, ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡಿದೆ. ಹಾಯ್, ಇವಾಗ ಏನು ನೋಡ್ತಾ ಇದ್ದೀರಿ? ಎಷ್ಟು ಎಕ್ಸೈಟೆಡ್ ಇದ್ದೀರಿ ನೀವು? ಗೈಸ್ ರೆಡಿ ಇದೆ ಎಲ್ಲ, ಇವಾಗ ಲೈಟ್ ಆಫ್ ಮಾಡ್ಕೊಂಡು ನೋಡೋದೆ. ಬಟ್ ಏನೇನೋ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಏನದು? ಇಡ್ಲಿ ಫ್ರೈ. ಏನದು? ಇಡ್ಲಿ ಫ್ರೈ ಅಂತೆ. ಓಕೆ, ಇವಾಗ ಪ್ಲೇ ಮಾಡ್ತೀನಿ, ಅವ್ರ ರಿಯಾಕ್ಷನ್ಸ್ ಹೆಂಗಿದೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಚೇರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅವ್ರು ಕಾಣಿಸ್ಬೇಕಲ್ಲ ನನಗೆ. ನಾನು ಆಲ್ರೆಡಿ ನೋಡಿದ್ದೀನಿ. ಸೊ ನೋಡೋಣ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಆ್ಯಂಡ್ ಲಾಸ್ಟಿಗೆ ಅವ್ರ ಒಪಿನಿಯನ್ ಏನು ಅವ್ರನ್ನ ಕೇಳೋಣ. ಓಕೆನಾ? ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಲೈಟ್ಸ್ ಆಫ್ ಆಯಿತು. ಓಕೆ, ಆರ್ ಯು ರೆಡಿ? ಸ್ಟಾರ್ಟ್ ಆಗಿದೆ. ಇವರು ಬ್ಯಾಟಿಂಗ್ ಮಾಡ್ಕೊತ ನೋಡ್ತಿದ್ದಾರೆ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನ ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ತಂದೆ. ಪಡವಣದ ಪಾಳೆಗಾರರು ಕದಂಬರಗಳಿಗೆ ಸಾಮಂತರಾಗಿ ಮೆರೆತಿದ್ರು. ಬೈದಿ ಕನಸು ಗಂಡಿನ ಸಣ್ಣ ಹುಡುಗಿ. ಆದರೆ ಅದು ಬರೀ ಬೆಳಕಲ್ಲ, ಬಂದದ್ದು ಸ್ವಲ್ಪ ತಡ ಆಯ್ತಾ ಅಲ್ಲ? ನಿಮ್ಮನ್ನು ಕಾಪಾಡಲಿಕ್ಕೆ ಸೈನಿಕರೇ ಬರಬೇಕಾಯ್ತಲ್ಲ. ಜೀವನ ಹತ್ತು ಬಿಟ್ಟು ಮತ್ತೆ ಸೇಗೆ ಬಂದದ್ದು. ಜೈ ಮಾತ್ರ. ನಮ್ಮ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ಕರೀತಿದಾರ ಅಂತ ಯಾರಷ್ಟೇ ಒಬ್ಬ ಹೇಳಿದ್ರು
ಸ್ವಾಮಿ ಕೊಳೆಗ. ಬೆಳಕಿಂದ ಏನಾರ ಡಿಸ್ಟರ್ಬ್ ಆಗ್ತೈತಾ? ದೇವರೇ ಹೋಗಿನ ಕಾಣಲ್ಲ ಅವರು ಮಾಡ್ತಾರ ಹೆಸರೇ ಐತಲ್ಲ. ಕಾಂತಾರದ ಕಾವಲಿಗೆ ಎಷ್ಟು ಜನ ಬರ್ತೀರ ಬನ್ನಿ. ನಿಮ್ಮ ದೈವದ ಕಲ್ಲಿನ ಮೇಲೆ ರಕ್ತದ ಹೊಳೆ ಇರಿಸಿದೆ. ಸ್ವಾಮಿ ಬ್ರಹ್ಮರಾಕ್ಷಸ ಹಸಿದಾಗ ಮನುಷ್ಯರನ್ನ ತಿಂತಿದ್ದಂತೆ ಸಿಕ್ಕ ತಕ್ಷಣ ಅಂತ ಅವ್ನು ಯಾರಂತ ಕೇಳಿದ್ರೆ ಬ್ರಹ್ಮರಾಕ್ಷಸ ಅಂತಾರೆ. ಇವನೇ ಅದು.
ಕಸಿ ಹಚ್ಚಿಕೊಂಡು ತುಕ್ಕು ಹಿಡಿದ ತ್ರಿಶೂಲ ಹಿಡ್ಕೊಂಡು ಕೂಡಲೇ ನೀನು ಈಶ್ವರನ ಗಣ ಆಗುವುದಿಲ್ಲ. ನಿನ್ನ ಮುಂದೆ ನಿಂತಿರುವುದು ಸೃಷ್ಟಿಯ ಮೂಲ ಹೆಣ್ಣು. ಧೈರ್ಯ ಇದ್ದರೆ ಮುಟ್ಟಿ ನೋಡು. ಹೆಂಗನ್ನಿಸ್ತು? ಏನು ಹೆಂಗಿತ್ತು? ಹಾಂ, ಫಿಲಮ್ ರಿಷಬ್ ಶೆಟ್ಟಿ ಹ್ಯಾಟ್ಸ್ ಆಫ್. ರಿಷಬ್ ಶೆಟ್ಟಿ ಹೆಂಗನ್ನಿಸ್ತು? ಅವ್ರ ಮಿಸ್ಸಸ್ಸಿಗೂ ಹೆಡ್ಸ್ ಆಫ್ ಹೇಳು. ರಿಷಬ್ ಶೆಟ್ಟಿ ಮಿಸ್ಸಸ್ಸಿಗೆ ಇಂಥ ಒಂದು ಪಾತ್ರ ಮಾಡೋಕ್ಕೆ ಎನರ್ಜಿ ಕೊಟ್ಟಿದ್ದಾರಲ್ಲ ಅವರು. ಏನು? ರಿಷಬ್ ಶೆಟ್ಟಿ ಮಿಸ್ಸಸ್ಸು ಇಂಥ ಆ್ಯಕ್ಟಿಂಗ್ ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಇದನ್ನು ಮಾಡೋಕ್ಕೆ. ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಧೈರ್ಯವಾಗಿ ಗಂಡಂಗೆ ಹಂಗೆ ಪ್ರೋತ್ಸಾಹ ಕೊಟ್ಟಿದ್ದಾರಲ್ಲ, ಗ್ರೇಟ್. ಮತ್ತೆ ಫೈನಲ್ ಮತ್ತೇನಾದ್ರು ಹೇಳ್ಬೇಕಾ? ಅಂದರೆ ರಿಷಬ್ ಶೆಟ್ಟಿದು ಆ್ಯಕ್ಟಿಂಗ್ ಅಂತಲೇ ಅನ್ಸಬೋದು. ನಿಜ ಅದು ನಡೀತಾ ಐತೇನೋ ಹಂಗೆ ಅನಿಸ್ತು. ಓಕೆ, ಇಷ್ಟ ಆಯ್ತಾ? ಓಕೆ ಗೈಸ್, ಟೈಮ್ ಮಧ್ಯರಾತ್ರಿ 12:30 ಮುಗಿಸಿದ್ದೀವಿ ನೋಡಿ. 9:00 ಕೂತಿದ್ದ, 9:00 ಸ್ಟಾರ್ಟ್ ಮಾಡ್ಕೊಂಡಿದ್ದು, 12:00 ಮುಗಿಸಿದ್ದೀವಿ. ಎಸ್, ಇವಾಗ ಮಲಗಬೇಕು. ಓಕೆ,
ಮತ್ತೇನಾದ್ರು ಹೇಳ್ಬೇಕಾ? ನನಗೆ ಬೇಕು ಅಂತಾನೆ ನಾನೇ ವೀಕ್ ಮಾಡಿದ್ದೆ. ಇಲ್ಲಪ್ಪ ನಾನು ಅದಕ್ಕಾಗ ಹತ್ತಿದ್ದು. ಅದ್ರಾಗ ತೋರಿಸಿದ ಏನಂದ್ರೆ ಒಂದು ದೈವ ನಂಬಿದ್ರೆ ಎಂತ ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ದೈವ ಕಾಪಾಡುತ್ತಾರೆ. ಅದು ಚೆನ್ನಾಗಿ ತೋರಿಸಿದ. 100% 3 ತಾಸು ಟೈಮ್ ಹೋಗಿದ್ದು ಗೊತ್ತಾಯ್ತಾ? ಇಲ್ಲ ಗೊತ್ತೇ ಆಗಿಲ್ಲ. ಇನ್ನು 3 ತಾಸಿದೆ. ರಾತ್ರಿ ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಟೈಮ್ ಆಯ್ತೇನೋ ಮಲ್ಕೊಳಕ್ಕೆ. ರಾತ್ರಿ ಥರನೇ ಅನಿಸ್ತಿರ್ತೀನಿ. ಸಂಜೆಯಿಂದ ಕುತ್ಕೊಂಡಿದ್ದೀವಿ, ಇವಾಗ ಮುಗಿದೋಯ್ತು. ಗ್ರೇಟ್ ಆಗ್ಬಿಟ್ರು ರಿಷಬ್ ಶೆಟ್ಟಿ. ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದನ್ನ ದೈವನೂ ಚೆನ್ನಾಗಿ ತೋರಿಸೈತೆ. ಕೊನೆಗೆ ಹೆಣ್ಣು ದೇವರ ಆಹ್ವಾನ ಮಾಡ್ಕೊಂಡೇನೆ ಆ ಹೆಣ್ಣನ್ನ ಸಂಹಾರ ಮಾಡೋದನ್ನ ತೋರಿಸಿದ್ರು. ಅದನ್ನ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಚೆನ್ನಾಗಿ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತ. ಫಿಲಮಲ್ಲಿ ನಂಗೆ ಅರ್ಥ ಆಗಿದ್ದೇನೆಂದರೆ, ಎಂಥದ್ದೇ ದುಷ್ಟಶಕ್ತಿಗಳು ಯಾರೇ ಕೆಟ್ಟ ವ್ಯಕ್ತಿಗಳು ಹೆಂಗೆ ಕುತಂತ್ರ ಮಾಡಿದ್ರು ಧರ್ಮಕ್ಕೆ ಜಯ ಸಿಗೋದು. ಅವ್ರ ಅರ್ಥ ಆಯ್ತು. ನಮ್ಮ ಧರ್ಮದಲ್ಲಿರೋದು ಅದೇ ಪಾಲಿಸಿ. ಅಧರ್ಮ ಏನೇ ಮಾಡಿ ಎಷ್ಟೇ ಮುಂದುವರೆದ್ರು ಧರ್ಮದ ಮುಂದೆ ಅದೆಲ್ಲ ನಿಲ್ ಅನ್ನೋ ಥರ ಪಿಕ್ಚರ್. ಅಂದರೆ ನನಗೂ ಅನಿಸಿದ್ದು, ನಾನು ಥಿಯೇಟ್ರಲ್ಲಿ ನೋಡಿದ್ನಲ್ಲ, ಸೊ ಅಲ್ಲಿ ಕೆಲವೊಂದು ನಂಗೆ ಅರ್ಥ ಆಗಿರಲಿಲ್ಲ. ಕೆಲವೊಂದು ಮಾತುಗಳು ಸಡನ್ನಾಗಿ ಇವಾಗ ಥಿಯೇಟ್ರಲ್ಲಿ ರಿಟರ್ನ್ ಪ್ಲೇ ಮಾಡಿ ನೋಡೋಕ್ಕಾಗಲ್ಲ. ಬಟ್ ಇಲ್ಲಿ ಮತ್ತೆ ಪ್ಲೇ ಮಾಡಿ ಅದು ಅರ್ಥ ಆಗೋವರೆಗೂ ನೋಡಿದ್ದೀನಿ. ಸೊ ಇಲ್ಲಿ ಕರೆಕ್ಟಾಗಿ ಅರ್ಥ ಆಯಿತು ನನಗೆ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಫ್ಕೋರ್ಸ್, ಬಟ್ ನೀವು ಮನೇಲೇ ನೋಡಿದಾಗ ಅದನ್ನು ನಿಮ್ಗೆ ಏನಾದ್ರು ಕೆಲವೊಂದು ಅರ್ಥ ಆಗಿಲ್ಲ ಅಂದರೆ ರಿಟರ್ನ್ ಪ್ಲೇ ಮಾಡಿ ನೋಡಿದಾಗ, ಸಬ್ ಟೈಟಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಗೈಸ್, ಇದಾಗಿತ್ತು ಕಾಂತಾರ ಸಿನಿಮಾ ರಿಯಾಕ್ಷನ್ ಬ್ಲಾಗ್. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ನೀವಿನ್ನೂ ಯಾರಾದ್ರು ಕಾಂತಾರ ನೋಡಿಲ್ಲ ಅಂತಂದರೆ, ಕೋರ್ಸ್ ನೋಡಿಲ್ಲ ಅಂತಂದರೆ ಫಸ್ಟ್ ನೋಡಿ. ಆ್ಯಂಡ್ ಎಸ್, ಗುಡ್ ನೈಟ್. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಈ ಬ್ಲಾಗ್ ಇಷ್ಟ ಆಗಿದರೆ ನಿಮ್ಗೇನು ಮಾಡಬೇಕಂತ ಆಲ್ರೆಡಿ ಗೊತ್ತು. ಮತ್ತೆ ಸಿಗೋಣ.